ವಿಡಿಯೋದಲ್ಲಿ ನೋಡಿದ ಹಾಗೆ ನೀವು ಕೂಡ ಮಂತ್ ಎಂಡ್ ಅಲ್ಲಿ ಯಾವುದೇ ರೀತಿಯ ಸೇವಿಂಗ್ಸ್ ಅನ್ನು ಮಾಡಲಿಕ್ಕಾಗದೆ ಸ್ಟ್ರೆಸ್ ಅಲ್ಲಿ ಇರ್ತೀರಾ, ನಿಮಗೆ ಕೂಡ ನಿಮ್ಮ ಫೈನಾನ್ಸಸ್ ಮೇಲೆ ಕಂಟ್ರೋಲ್ ಇಲ್ವಾ, ಹಾಗೆ ನಿಮ್ಮ ಸ್ಪೆಂಡಿಂಗ್ ಹ್ಯಾಬಿಟ್ಸ್ ಮೇಲೆ ಹಿಡಿತ ಸಾಧಿಸೋದು ಕಷ್ಟ ಆಗ್ತಾ ಇದೆಯಾ? ಹಾಗಿದ್ರೆ ಈ ವಿಡಿಯೋವನ್ನ ಖಂಡಿತ ಕೊನೆ ತನಕ ನೋಡಿ. ವ್ಯಾರನ್ ಬಫೆಟ್ ಹೇಳ್ತಾರೆ, ಡು ನಾಟ್ ಸೇವ್ ವಾಟ್ ಇಸ್ ಲೆಫ್ಟ್ ಆಫ್ಟರ್ ಸ್ಪೆಂಡಿಂಗ್ ಬಟ್ ಸ್ಪೆಂಡ್ ವಾಟ್ ಇಸ್ ಲೆಫ್ಟ್ ಆಫ್ಟರ್ ಸೇವಿಂಗ್. ಆದರೆ ಸೇವ್ ಮಾಡೋದು ಹೇಗೆ? ಇದಕ್ಕೆ ಆನ್ಸರ್ ಸಿಂಪಲ್ ಆಗಿದೆ. ಬಜೆಟಿಂಗ್ ಮಾಡೋದ್ರಿಂದ ನೀವು ನಿಮ್ಮ ಸೇವಿಂಗ್ಸನ್ನು ಜಾಸ್ತಿ ಮಾಡ್ಬೋದು. ಈಗ ಬಜೆಟಿಂಗಿಗೆ ಹಲವಾರು ಸಾಫ್ಟ್ವೇರ್ಸ್ಗಳು, ಟೂಲ್ಸ್ಗಳು ಅವೈಲೇಬಲ್ ಇದೆ. ಆದರೆ ಪೆನ್ ಮತ್ತು ಪೇಪರ್ ಅಥವಾ ನೋಟ್ಬುಕ್ ಹಿಡ್ಕೊಂಡು ಅದನ್ನು ಜಾಟ್ ಡೌನ್ ಮಾಡೋದ್ರಲ್ಲಿ ಒಂದು ಬೇರೆ ಇಮೋಷನ್ ಇದೆ. ಹಿಂದಿನ ದಿನಗಳಲ್ಲಿ ನಾವು ಪೆನ್ ಹಾಗೂ ನೋಟ್ಬುಕ್ ಹಿಡ್ಕೊಂಡು ಎಲ್ಲ ಎಕ್ಸ್ಪೆನ್ಸಸ್ ಹಾಗೂ ಇನ್ಕಮನ್ನು ಬರಿತಾ ಇದ್ವಿ. ಆದರೆ ಇವತ್ತು ಕೂಡ ಜಪಾನ್ನಲ್ಲಿ ಈ ಮೆಥಡ್ ಫೇಮಸ್ ಆಗಿದೆ. ಇದಕ್ಕೆ ಕಾಕಿಬೋ ಮೆಥಡ್ ಅಂತ ಕರಿತೇವೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಕಾಕಿಬೋ ಬಜೆಟಿಂಗ್ ಅಂದರೆ ಏನು, ಇದರ ರೂಲ್ಸ್ ಏನು, ಇದು ಯಾವ ಥರ ವರ್ಕ್ ಆಗುತ್ತೆ, ಇದು ಒರಿಜಿನೇಟ್ ಆದದ್ದು ಹೇಗೆ, ಇದನ್ನು ಯೂಸ್ ಮಾಡೋದು ಹೇಗೆ, ಅದೇ ಥರ ಈ ಮೆಥಡಿನ ಪ್ರೋಸ್ ಹಾಗೂ ಕಾನ್ಸ್ ಯಾವುದು ಅಂತ ಎಲ್ಲ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ನೀವು ಗ್ರೋ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಾವು ಇಲ್ಲಿ ಎವ್ರಿ ವೀಕ್ ಕ್ವಾಲಿಟಿ ಕಂಟೆಂಟ್ಗಳನ್ನು ಪೋಸ್ಟ್ ಮಾಡ್ತಾ ಇರ್ತೀವಿ. ಮೊದಲಿಗೆ ಕಾಕಿಬೋ ಮೆಥಡ್ ಅಂದರೆ ಏನು, ಇದು ಒರಿಜಿನೇಟ್ ಆದದ್ದು ಹೇಗೆ ಅಂತ ನೋಡೋಣ. ಕಾಕಿಬೋ ಮೆಥಡ್ ಅಂದರೆ ಸಿಂಪಲ್ ಆಗಿ ನಾವು ಎಷ್ಟು ಅರ್ನ್ ಮಾಡ್ತೇವೆ ಹಾಗೆ ನಾವು ಇದನ್ನು ಎಲ್ಲೆಲ್ಲಿ ಸ್ಪೆಂಡ್ ಮಾಡ್ತೇವೆ ಅನ್ನೋದನ್ನ ಟ್ರ್ಯಾಕ್ ಮಾಡುವಂತಹ ಒಂದು ಸಿಂಪಲ್ ಮೆಥಡ್ ಆಗಿದೆ. ಇದನ್ನ ಕಾಕಿಬೋ ಬಜೆಟಿಂಗ್ ಮೆಥಡ್ ಅಥವಾ ಕಾಕಿಬೋ ಅಂತ ಕರಿತೇವೆ. ಕಾಕಿಬೋ ಅಂದರೆ ಜಪಾನೀಸ್ ಅಲ್ಲಿ ಹೌಸ್ ಹೋಲ್ಡ್ ಫಿನಾನ್ಸ್ ಲೆಡ್ಜರ್. ಈ ಮೆಥಡಲ್ಲಿ ನಮ್ಮ ಎಲ್ಲ ಅರ್ನಿಂಗ್ಸ್ ಹಾಗೂ ಎಲ್ಲ ಸ್ಪೆಂಡಿಂಗ್ಸ್ಗಳನ್ನು ಒಂದು ನೋಟ್ಬುಕ್ಕಲ್ಲಿ ಬರಿಬೇಕಾಗುತ್ತೆ. ಇದರಿಂದ ಎಕ್ಸಾಕ್ಟ್ಲಿ ನಾವು ಎಷ್ಟು ಸ್ಪೆಂಡ್ ಮಾಡ್ತೀವಿ ಅನ್ನೋದು ನಮಗೆ ತಿಳಿಯುತ್ತೆ. ಹಾಗೆ ನಾವು ನಮ್ಮ ಸೇವಿಂಗ್ಸನ್ನು ಎಲ್ಲೆಲ್ಲಿ ಜಾಸ್ತಿ ಮಾಡ್ಬೋದು ಅನ್ನೋ ಐಡಿಯಾ ಕೂಡ ನಮಗೆ ಸಿಗುತ್ತೆ. 1904ರಲ್ಲಿ ಜಪಾನಿನ ಮೊದಲ ಫೀಮೇಲ್ ಜರ್ನಲಿಸ್ಟ್ ಆದಂತಹ ಹನಿ ಮೊಟೊಕೊ ಅನ್ನೋರು ಈ ಮೆಥಡನ್ನು ಇನ್ವೆಂಟ್ ಮಾಡಿದರು. ಇದು ಒರಿಜಿನಲಿ ಜಪಾನೀಸ್ ಹೌಸ್ ವೈಫ್ಗಳ ಅಕೌಂಟಿಂಗ್ ಮೆಥಡ್ ಆಗಿ ಡೆವಲಪ್ ಆಗಿತ್ತು. ಆದರೆ 2018ರಲ್ಲಿ ರೈಟರ್ ಆದಂತಹ ಫುಮಿಕೋ ಚಿಬಾ ಅವರು ಕಾಕಿಬೋ ದ ಜಪಾನೀಸ್ ಆರ್ಟ್ ಆಫ್ ಸೇವಿಂಗ್ ಮನಿ ಅನ್ನೋ ಬುಕ್ಕನ್ನು ಪಬ್ಲಿಷ್ ಮಾಡಿದ ಮೇಲೆ ಇದು ವರ್ಲ್ಡ್ ವೈಡ್ ಟ್ರೆಂಡ್ ಆಯಿತು. ನಮ್ಮ ಸ್ಪೆಂಡಿಂಗ್ ಹ್ಯಾಬಿಟ್ಸ್ ಹಾಗೂ ಬಜೆಟ್ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕಾಗಿ ಈ ಮೆಥಡ್ ಒಂದು ಎಫೆಕ್ಟಿವ್ ಟೂಲ್ ಆಗಿದೆ. ಈ ಮೆಥಡ್ನ ಮೇನ್ ಫೋಕಸ್ ನಾವು ಸ್ಪೆಂಡ್ ಮಾಡುವಾಗ ಮೈಂಡ್ಫುಲ್ ಆಗಿ ಸ್ಪೆಂಡ್ ಮಾಡಬೇಕು ಅನ್ನುವಂಥದ್ದು. ಇದರ ಆಬ್ಜೆಕ್ಟಿವ್ ನಾವು ಸ್ವಲ್ಪ ಸ್ಲೋ ಡೌನ್ ಆಗಿ ನಮ್ಮ ಫಿನಾನ್ಸಸ್ ಮೇಲೆ ಹಿಡಿತ ಅಥವಾ ಕಂಟ್ರೋಲನ್ನು ಸಾಧಿಸಬೇಕು ಅನ್ನೋದು. ಅಂದರೆ ನಾವು ಮಾಡುವ ಎಲ್ಲ ಸ್ಪೆಂಡಿಂಗ್ಸ್ಗಳನ್ನು ನಾವು ಒಂದ್ಸಲ ಚೆಕ್ ಮಾಡಿಕೊಂಡು ಅನಗತ್ಯವಾಗಿ ನಮಗೆ ಅಷ್ಟು ಸಂತೋಷವನ್ನು ಕೊಡದೇ ಇರುವಂತಹ ವಸ್ತುಗಳಲ್ಲಿ ಸ್ಪೆಂಡ್ ಮಾಡೋ ಬದಲು ಯಾವುದು ನಮಗೆ ಹೆಚ್ಚಿನ ಸಮಯದವರೆಗೆ ಸಂತೋಷವನ್ನು ಕೊಡುತ್ತೆ ಅಂತಹ ಆಬ್ಜೆಕ್ಟ್ಸ್ಗಳಿಗೆ ಅಥವಾ ಅಂತಹ ವಿಷಯಗಳಿಗೆ ಸ್ಪೆಂಡ್ ಮಾಡುವಂಥದ್ದು. 2022ರ ಸರ್ವೆ ಪ್ರಕಾರ ಭಾರತದಲ್ಲಿ ಸುಮಾರು 69%ಗಿಂತ ಹೆಚ್ಚು ಹೌಸ್ ಹೋಲ್ಡ್ಸ್ ಫಿನಾನ್ಷಿಯಲ್ ಇನ್ಸೆಕ್ಯೂರಿಟಿ ಹಾಗೂ ವಲ್ನರೇಬಿಲಿಟಿ ಇಂದ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಬಜೆಟ್ ಮಾಡಿ ನಮ್ಮ ಫಿನಾನ್ಸಸ್ ಅನ್ನ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡೋದ್ರಿಂದ ಈ ಫಿನಾನ್ಷಿಯಲ್ ಇನ್ಸೆಕ್ಯೂರಿಟಿ ಹೋಗುತ್ತೆ. ಕೆಲವರ ಪ್ರಕಾರ ನಾವು ಈ ಮೆಥಡ್ ಅನ್ನ ಫಾಲೋ ಮಾಡೋದ್ರಿಂದ ಸುಮಾರು 35%ನಷ್ಟು ಖರ್ಚನ್ನ ನಾವು ಕಮ್ಮಿ ಮಾಡ್ಬೋದು. ಸೊ ಈ ಮೆಥಡ್ ಹೇಗೆ ವರ್ಕ್ ಆಗುತ್ತೆ, ಇದರ ರೂಲ್ಸ್ ಏನು ಅಂತ ನೋಡೋಣ. ಈ ಮೆಥಡನ್ನು ಫಾಲೋ ಮಾಡೋದಕ್ಕೆ ನಿಮಗೆ ಬೇಕಿರೋದು ಒಂದು ಪೆನ್ ಹಾಗೂ ಒಂದು ಪೇಪರ್ ಅಥವಾ ಒಂದು ನೋಟ್ಬುಕ್. ಪ್ರತಿ ತಿಂಗಳು ಸ್ಟಾರ್ಟಿಂಗಲ್ಲಿ ನೀವೊಂದು ಬಜೆಟನ್ನು ಸೆಟ್ ಮಾಡಬೇಕು. ನೀವು ನಿಮ್ಮ ಪ್ರೊಜೆಕ್ಟೆಡ್ ಅರ್ನಿಂಗ್ಸ್, ಎಕ್ಸ್ಪೆನ್ಸಸ್ ಹಾಗೂ ಸೇವಿಂಗ್ಸನ್ನು ಇಲ್ಲಿ ಡಾಕ್ಯುಮೆಂಟ್ ಮಾಡಬೇಕಾಗುತ್ತೆ. ಇದಕ್ಕೂ ಮೊದಲು ನೀವು 4 ವಿಷಯಗಳನ್ನು ನಿಮ್ಮ ಮೈಂಡಲ್ಲಿ ಇಟ್ಕೊಳ್ಬೇಕು. ನೀವು ಒಂದು ತಿಂಗಳಲ್ಲಿ ಎಷ್ಟು ಸೇವಿಂಗ್ಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಹಾಗೆ ಎಷ್ಟು ಸ್ಪೆಂಡಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಆದರೆ ನೀವು ಆ್ಯಕ್ಚುಲಿ ಎಷ್ಟು ಸೇವಿಂಗ್ಸನ್ನು ಮಾಡ್ತಾ ಇದ್ದೀರಾ, ಹಾಗೆ ನೆಕ್ಸ್ಟ್ ಮಂತ್ ಇದನ್ನು ಬೆಟರ್ ಮಾಡೋದು ಹೇಗೆ. ಸೊ ಈ ವಿಷಯಗಳು ಫಸ್ಟಿಗೆ ನಿಮ್ಮ ಮೈಂಡಲ್ಲಿ ಇರಬೇಕು. ಸೊ ಫಸ್ಟಿಗೆ ನೀವು ನಿಮ್ಮ ಇನ್ಕಮ್ ಅನ್ನ ನೋಟ್ ಡೌನ್ ಮಾಡಬೇಕು. ಇಲ್ಲಿ ಎಲ್ಲ ಸೋರ್ಸಸ್ ಆಫ್ ಇನ್ಕಮ್ ಅನ್ನ ಕೂಡ ಇನ್ಕ್ಲೂಡ್ ಮಾಡಬೇಕು. ಅಂದರೆ ನಿಮ್ಮ ಸ್ಯಾಲ್ರಿ ಇನ್ಕಮ್ ಇರ್ಬೋದು, ನೀವೇನಾದರೂ ರೆಂಟ್ ಕೊಟ್ಟಿದ್ರೆ ಆ ರೆಂಟಲ್ ಇನ್ಕಮ್ ಇರ್ಬೋದು, ಡಿವಿಡೆಂಡ್ ಇನ್ಕಮ್ ಇರ್ಬೋದು, ಅಥವಾ ನೀವು ನಿಮ್ಮ ಅಮೌಂಟನ್ನು ಎಲ್ಲಾದರೂ ಇನ್ವೆಸ್ಟ್ ಮಾಡಿದರೆ ಆ ಇನ್ವೆಸ್ಟ್ಮೆಂಟಿಂದ ಬಂದಂತಹ ರಿಟರ್ನ್ ಇರ್ಬೋದು. ನೀವು ಥಿಂಕ್ ಮಾಡಿ ಯಾವ ಯಾವ ಸೋರ್ಸಸ್ಸಿಂದ ನಿಮಗೆ ಎವ್ರಿ ಮಂತ್ ರಿಟರ್ನ್ ಬರುತ್ತೋ ಎಲ್ಲವನ್ನ ಇನ್ಕ್ಲೂಡ್ ಮಾಡಿ ನೀವು ನೋಟ್ ಡೌನ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ನಿಮ್ಮ ಸೇವಿಂಗ್ಸ್ ಗೋಲನ್ನು ಸೆಟ್ ಮಾಡ್ಕೊಳ್ಬೇಕು.
ಈ ಗೋಲ್ ರಿಯಲಿಸ್ಟಿಕ್ ಆಗಿರಬೇಕು. ಅಂದರೆ ನಿಮ್ಮ ಟೋಟಲ್ ಅರ್ನಿಂಗ್ಸಿನ ಒಂದು ಪರ್ಸೆಂಟೇಜ್ ಆಗಿರ್ಬೋದು ಅಥವಾ ಒಂದು ಫಿಕ್ಸ್ಡ್ ಅಮೌಂಟ್ ಆಗಿರ್ಬೋದು, ಅದನ್ನು ನೀವು ಸೇವಿಂಗ್ ಗೋಲ್ ಆಗಿ ನೋಟ್ ಡೌನ್ ಮಾಡ್ಕೊಳ್ಬೇಕು. ನೀವು ಎಷ್ಟು ಸೇವ್ ಮಾಡ್ತೀರಾ ಅಥವಾ ನೀವು ಯಾವುದಾದ್ರೂ ಸೇವಿಂಗ್ ಗೋಲನ್ನು ಇಟ್ಕೊಂಡಿದ್ರೆ ನೀವು ಅದನ್ನು ಅಚೀವ್ ಮಾಡಿದ್ರೋ ಇಲ್ವೋ, ನಿಮ್ಗೆ ಅದರಲ್ಲಿ ಯಾವುದಾದ್ರೂ ಡಿಫಿಕಲ್ಟೀಸ್ ಫೇಸ್ ಆಯಿತಾ ಅನ್ನೋದನ್ನು ನೀವು ಕಮೆಂಟ್ ಮೂಲಕ ಎಲ್ಲರೊಂದಿಗೆ ಶೇರ್ ಮಾಡ್ಬೋದು. ಥರ್ಡ್ ಸ್ಟೆಪ್, ನಿಮ್ಮ ಎಕ್ಸ್ಪೆನ್ಸಸ್ಸನ್ನು ಟ್ರ್ಯಾಕ್ ಮಾಡುವಂಥದ್ದು. ಕಾಕಿಬೋ ಪ್ರಾಕ್ಟೀಷನರ್ಸ್ ನಿಮ್ಮ ಎಲ್ಲ ಎಕ್ಸ್ಪೆನ್ಸಸ್ಗಳನ್ನು, ಅಂದರೆ ಅದು ದೊಡ್ಡ ಎಕ್ಸ್ಪೆನ್ಸ್ ಆಗಿರ್ಬೋದು ಅಥವಾ ಸಣ್ಣ ಎಕ್ಸ್ಪೆನ್ಸ್ ಆಗಿರ್ಬೋದು, ಎಲ್ಲವನ್ನು ನೀವು ನೋಟ್ ಡೌನ್ ಮಾಡ್ಕೋಬೇಕು. ಎಕ್ಸ್ಪೆನ್ಸಸ್ಸನ್ನು ಬೇಸಿಕಲಿ 4 ಕ್ಯಾಟಗರೀಸಲ್ಲಿ ಡಿವೈಡ್ ಮಾಡ್ಕೊಳ್ಬೋದು. ಮೊದಲನೆಯದು ನೀಡ್ಸ್, ಅಂದರೆ ನಿಮ್ಮ ಡೇ ಟು ಡೇ ಲಿವಿಂಗಿಗೆ ಬೇಕಾದಂತಹ ಎಕ್ಸ್ಪೆನ್ಸಸ್ಗಳು. ಅಂದರೆ ಅದು ಗ್ರಾಸರೀಸ್ ಇರ್ಬೋದು, ರೆಂಟ್ ಇರ್ಬೋದು, ಅಂದರೆ ಇವೆಲ್ಲ ನೆಸೆಸಿಟೀಸ್. ಇದನ್ನು ಇಲ್ಲದೆ ಈ ಎಕ್ಸ್ಪೆನ್ಸಸ್ಸನ್ನು ಇನ್ಕರ್ ಮಾಡದೆ ನಿಮಗೆ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ಎಕ್ಸ್ಪೆನ್ಸಸ್ ಎಲ್ಲ ನೀಡ್ಸ್ ಆಗ್ತವೆ. ಎರಡನೇದು ವಾಂಟ್ಸ್, ಅಂದರೆ ಇದು ನಿಮ್ಮನ್ನು ನೀವು ಸಂತೋಷ ಪಡಿಸ್ಲಿಕ್ಕೋಸ್ಕರ ಇನ್ಕರ್ ಮಾಡುವಂತಹ ಎಕ್ಸ್ಪೆನ್ಸಸ್ಗಳು. ಇವೆಲ್ಲ ನೆಸೆಸಿಟೀಸ್ ಅಲ್ಲ, ಅಂದರೆ ಹೊಸ ಬಟ್ಟೆಗಳಿರ್ಬೋದು ಅಥವಾ ಯಾವುದಾದ್ರೂ ಎಂಟರ್ಟೈನ್ಮೆಂಟಿಗೆ ಸ್ಪೆಂಡ್ ಮಾಡುವಂತಹ ಎಕ್ಸ್ಪೆನ್ಸಸ್ ಇರ್ಬೋದು, ಇವೆಲ್ಲ ವಾಂಟ್ಸ್ ಆಗ್ತವೆ. ಮೂರನೇದು ಕಲ್ಚರ್, ಅಂದರೆ ಇದು ನಿಮ್ಮ ಮೈಂಡಿಗೆ ಬೇಕಾದಂಥ ಎಕ್ಸ್ಪೆನ್ಸಸ್ಗಳು. ಅಂದರೆ ಒಂದು ರಿಫ್ರೆಶ್ಮೆಂಟಿಗೆ ಬೇಕಾದಂಥದ್ದು, ಮ್ಯೂಸಿಯಮನ್ನು ವಿಸಿಟ್ ಮಾಡೋದು ಇರ್ಬೋದು ಅಥವಾ ಯಾವುದಾದ್ರೂ ಮ್ಯೂಸಿಕಲ್ ಕಾನ್ಸರ್ಟಿಗೆ ಹೋಗುವಂಥದ್ದು ಇರ್ಬೋದು. ಇದು ನಾಲ್ಕನೇದು ಅನ್ಎಕ್ಸ್ಪೆಕ್ಟೆಡ್, ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಂತಹ ಖರ್ಚುಗಳು. ಅಂದರೆ ನಿಮ್ಮ ಕಾರ್ ರಿಪೇರ್ಸ್ ಇರ್ಬೋದು ಅಥವಾ ಯಾವುದಾದ್ರೂ ಮೆಡಿಕಲ್ ಎಮರ್ಜೆನ್ಸೀಸ್ ಇರ್ಬೋದು, ಇವೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಬೇಸಿಕಲಿ ಈ 4 ಕ್ಯಾಟಗರಿಗಳಲ್ಲಿ ನೀವು ನಿಮ್ಮ ಎಕ್ಸ್ಪೆನ್ಸಸ್ಸನ್ನು ಡಿವೈಡ್ ಮಾಡ್ಕೊಳ್ಬೋದು. ಸೊ ನೀವು ಮಾಡುವಂತಹ ಪ್ರತಿಯೊಂದು ಎಕ್ಸ್ಪೆನ್ಸಸ್ಸನ್ನು ಈ 4 ಕ್ಯಾಟಗರೀಸಲ್ಲಿ ನೀವು ಡಿವೈಡ್ ಮಾಡಿಕೊಂಡು ಅದನ್ನು ನೋಟ್ ಡೌನ್ ಮಾಡ್ಕೊಳ್ಬೇಕು. ಈ ಥರ ಮಾಡೋದ್ರಿಂದ ನಿಮಗೆ ಮೈಂಡ್ಫುಲ್ ಸ್ಪೆಂಡಿಂಗನ್ನು ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಉದಾಹರಣೆಗೆ ನೀವು ಯಾವುದೇ ಒಂದು ಪ್ರಾಡಕ್ಟನ್ನು ಬೈ ಮಾಡುವಾಗ ನೀವು ಈ ಥರ ಕಾಕಿಬೋ ಮೆಥಡನ್ನು ಫಾಲೋ ಮಾಡಿದ್ರೆ ನೀವೊಂದು 4 ಕ್ವೆಶನ್ಸನ್ನು ಆಟೋಮೆಟಿಕ್ ಆಗಿ ನಿಮಗೆ ಕೇಳ್ಕೊಳ್ತೀರಾ. ಅದೇನೆಂದರೆ, ಈ ಪ್ರಾಡಕ್ಟ್ ನಿಜವಾಗ್ಲೂ ನಿಮಗೆ ಬೇಕಾ, ನಿಮಗೆ ಇದರಿಂದ ಯೂಸ್ ಇದೆಯಾ ಏನಾದರೂ, ಹಾಗೆ ನಿಮಗೆ ಈ ಪ್ರಾಡಕ್ಟನ್ನು ಎಫೋರ್ಡ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ, ಈ ಪ್ರಾಡಕ್ಟ್ ಬಗ್ಗೆ ನಿಮಗೆ ಹೇಗೆ ಫೀಲ್ ಆಗುತ್ತೆ. ಈ ಕ್ವೆಶನ್ಸ್ಗಳನ್ನು ನೀವು ಆನ್ಸರ್ ಮಾಡಿದ್ರೆ ನಿಮಗೆ ನಿಜವಾಗ್ಲೂ ಆ ಪ್ರಾಡಕ್ಟನ್ನು ಬೈ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಸೊ ಇದರಿಂದ ನೀವು ಇಂಪಲ್ಸಿವ್ ಬೈಯಿಂಗನ್ನು ಕೂಡ ಅವಾಯ್ಡ್ ಮಾಡ್ಬೋದು. ನೆಕ್ಸ್ಟ್ ಸ್ಟೆಪ್, ನಿಮ್ಮ ಸೇವಿಂಗ್ಸನ್ನು ಕ್ಯಾಲ್ಕುಲೇಟ್ ಮಾಡೋದು. ಅಂದರೆ ನಿಮ್ಮ ಅರ್ನಿಂಗ್ಸಿಂದ ನೀವು ಮಾಡಿದಂತಹ ಎಲ್ಲ ಎಕ್ಸ್ಪೆನ್ಸಸ್ಗಳನ್ನು ಡಿಡಕ್ಟ್ ಮಾಡಿದಾಗ ನಿಮಗೆ ಸೇವಿಂಗ್ಸ್ ಸಿಗುತ್ತೆ. ಸೊ ಈ ಸೇವಿಂಗ್ಸನ್ನು ನೀವು ಮೊದಲಿಗೆ ಸೆಟ್ ಮಾಡಿದಂತಹ ಸೇವಿಂಗ್ಸ್ ಗೋಲ್ ಜೊತೆಗೆ ಕಂಪೇರ್ ಮಾಡುವಂಥದ್ದು. ಸೊ ಇದಕ್ಕೆ ರಿವ್ಯೂ ಮಾಡೋದು ಅಂತ ಕರಿತೇವೆ. ಸೊ ಈ ರಿವ್ಯೂ ಪ್ರೋಸೆಸ್ಸಲ್ಲಿ ನೀವು 4 ಕ್ವೆಶನ್ಸ್ಗಳನ್ನು ಆನ್ಸರ್ ಮಾಡಬೇಕಾಗತ್ತೆ. ಮೊದಲನೇದು, ನಿಮ್ಮ ಹತ್ರ ಮಂತ್ ಬಿಗಿನಿಂಗಲ್ಲಿ ಎಷ್ಟು ಅರ್ನಿಂಗ್ಸ್ ಇತ್ತು, ಅಂದರೆ ನಿಮ್ಮ ಇನ್ಕಮ್ ಎಷ್ಟಿತ್ತು, ನೀವು ಎಷ್ಟು ಸ್ಪೆಂಡ್ ಮಾಡಿದ್ರಿ, ನೀವೆಷ್ಟು ಸೇವ್ ಮಾಡಿದ್ರಿ, ಹಾಗೆ ನೆಕ್ಸ್ಟ್ ಮಂತ್ ನೀವು ಇದನ್ನು ಇನ್ನೂ ಹೇಗೆ ಇಂಪ್ರೂವ್ ಮಾಡ್ತೀರಾ ಅನ್ನೋದು. ಸೊ ಈ ಪ್ರೋಸೆಸ್ಸನ್ನು ನೀವು ಪ್ರತಿ ತಿಂಗಳು ರಿಪೀಟ್ ಮಾಡಿ ಇದನ್ನು ರಿವ್ಯೂ ಮಾಡಿದಾಗ ನಿಮಗೆ ನಿಮ್ಮ ಗೋಲ್ಸನ್ನು ಒಂದು ಕ್ಲಿಯರ್ ಆಗಿ ಸೆಟ್ ಮಾಡೋದು ತಿಳಿಯುತ್ತೆ. ಅದೇ ಥರ ನಿಮ್ಮ ಸ್ಪೆಂಡಿಂಗನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅನ್ನೋದು ಕೂಡ ನಿಮಗೆ ತಿಳಿಯುತ್ತೆ. ಸೊ ಈ ಪ್ರೋಸೆಸ್ನ ಮೋಟಿವ್ ನೀವು ಕಂಪ್ಲೀಟಾಗಿ ನಿಮ್ಮ ಎಕ್ಸ್ಪೆನ್ಸಸನ್ನು ಕಟ್ ಮಾಡಬೇಕು ಅನ್ನೋದಲ್ಲ, ಆದರೆ ನೀವು ಎಕ್ಸ್ಪೆನ್ಸಸನ್ನು ಇನ್ಕರ್ ಮಾಡುವಾಗ ನೀವು ಮೈಂಡ್ಫುಲ್ ಆಗಿ, ಅಂದರೆ ಅನ್ನೆಸೆಸರಿ ಬೈಯಿಂಗ್ ಅಥವಾ ಇಂಪಲ್ಸಿವ್ ಬೈಯಿಂಗನ್ನು ನೀವು ಅವಾಯ್ಡ್ ಮಾಡೋದೇ ಇದರ ಮೇನ್ ಮೋಟಿವ್ ಆಗಿದೆ. ನಿಜವಾಗ್ಲೂ ಆ ಪ್ರಾಡಕ್ಟ್ ನಿಮಗೆ ಸಂತೋಷವನ್ನು ಕೊಡುತ್ತಾ ಅನ್ನೋದನ್ನು ನೀವು ತಿಳ್ಕೊಂಡು ಆಮೇಲೆ ನೀವು ಅದನ್ನು ಬೈ ಮಾಡ್ಬೋದಾಗಿದೆ. ಸೊ ಇನ್ನೂ ಈ ಜಪಾನೀಸ್ ಸೀಕ್ರೆಟ್ ಮೆಥಡ್ಸ್, ಬೇರೆ ಬೇರೆ ಮೆಥಡ್ಸ್ ಬಗ್ಗೆ ತಿಳ್ಕೊಳ್ಬೇಕು, ಅವರ ಮೆಥಡ್ಸಲ್ಲಿ ಹಣವನ್ನು ಮ್ಯಾನೇಜ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಬೇಕಾದ್ರೆ ನೀವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ಲಿಂಕನ್ನು ಕ್ಲಿಕ್ ಮಾಡ್ಬೋದು. ನೆಕ್ಸ್ಟ್, ಈ ಕಾಕಿಬೋ ಮೆಥಡ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಇದಕ್ಕೆ ನಾವೊಂದು ಸಿಂಪಲ್ ಎಕ್ಸಾಂಪಲನ್ನು ತಗೊಳ್ಳೋಣ. ಫಾರ್ ಎಕ್ಸಾಂಪಲ್, ನಿಮ್ಮ ಸ್ಯಾಲ್ರಿ 1,80,000 ಬರ್ತಾ ಇದೆ ಅಂತ ಎಸ್ಯೂಮ್ ಮಾಡೋಣ. ಬೇರೆ ಯಾವುದೇ ರೀತಿಯ ಇನ್ಕಮ್ ನಿಮಗಿಲ್ಲ ಅಂತ ಅಂದ್ಕೊಂಡು ನಿಮ್ಮ ಟೋಟಲ್ ಇನ್ಕಮ್ 1,80,000 ಅಂತ ನಾವಿಲ್ಲಿ ತಗೊಳ್ಳೋಣ. ಹಾಗೆ ನೀವು ಮ್ಯಾರಿಡ್ ಹಾಗೂ ಕಿಡ್ಸ್ ಇಲ್ಲ ಅಂತ ಎಸ್ಯೂಮ್ ಮಾಡಿದ್ರೆ ನಿಮ್ಮ ಟೋಟಲ್ ಇನ್ಕಮನ್ನು ನೀವು ಯಾವ ರೀತಿ ಸೇವಿಂಗ್ಸ್ ಮಾಡ್ತೀರಾ ಅನ್ನೋದನ್ನು ನೆಕ್ಸ್ಟ್ ನಾವು ಜಾಟ್ ಡೌನ್ ಮಾಡಬೇಕಾಗುತ್ತೆ. ಅದಕ್ಕೂ ಮೊದಲು ನಿಮಗೆ ಒಂದು ಕಾರ್ ತಗೊಳ್ಳುವ ಪ್ಲ್ಯಾನ್ ಇದೆ ಅಂತ ಇಟ್ಕೊಳ್ಳೋಣ. ಸೊ ಇದನ್ನು ಕೂಡ ಕನ್ಸಿಡರ್ ಮಾಡಿಕೊಂಡು ನಿಮ್ಮ ಸೇವಿಂಗ್ಸ್ ಯಾವ ರೀತಿ ಇರ್ಬೋದು ಅಂತ ನೋಡೋಣ. ಎಮರ್ಜೆನ್ಸಿ ಫಂಡಿಗೆ ಅರೌಂಡ್ 10,000 ಅಂತ ಇಟ್ಕೊಂಡ್ರೆ, ರಿಟೈರ್ಮೆಂಟ್ ಫಂಡ್ 10,000, ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೊಂದು 10,000, ಹಾಗೆ ನೀವು ಕಾರ್ ಪರ್ಚೇಸ್ ಮಾಡುವ ಗೋಲನ್ನು ಮೀಟ್ ಮಾಡೋದಕ್ಕೆ 20,000 ಅಂತ ಇಟ್ಕೊಂಡ್ರೆ ಟೋಟಲ್ ಸೇವಿಂಗ್ಸ್ ನೀವು 50,000 ಮಾಡಬೇಕಾಗುತ್ತೆ. ಸೊ ಈಗ ನೀವು ಇನ್ಕರ್ ಮಾಡುವಂತಹ ಎಲ್ಲ ಎಕ್ಸ್ಪೆನ್ಸಸ್ ಅನ್ನ ನೋಟ್ ಡೌನ್ ಮಾಡ್ಕೋಬೇಕು.
ಫಾರ್ ಎಕ್ಸಾಂಪಲ್, ನೀವು ರೆಂಟ್ ಹಾಗೂ ಮೋರ್ಗೇಜ್ಗೆ 40,000 ಸ್ಪೆಂಡ್ ಮಾಡಿದ್ರೆ, ಯುಟಿಲಿಟೀಸ್ ಅಂದರೆ ಎಲೆಕ್ಟ್ರಿಸಿಟಿ, ವಾಟರ್ ಬಿಲ್ ಇದಕ್ಕೆಲ್ಲ 10,000, ಗ್ರಾಸರೀಸ್ 10,000, ಟ್ರಾನ್ಸ್ಪೋರ್ಟೇಷನ್ 5,000, ಇನ್ಶೂರೆನ್ಸ್ 5,000, ಹಾಗೆ ಡೆಟ್ ಪೇಮೆಂಟ್ ಅಂದರೆ ಯಾವುದಾದ್ರೂ ಲೋನ್ಸ್ ತಗೊಂಡಿದ್ರೆ ಅಥವಾ ಕ್ರೆಡಿಟ್ ಕಾರ್ಡಿಗೆ 20,000 ಪೇಮೆಂಟ್ ಮಾಡಿ, ಉಳಿದದ್ದು ಅದರ್ ನೀಡ್ಸಿಗೆ ಅರೌಂಡ್ 10,000 ಸ್ಪೆಂಡ್ ಮಾಡ್ತೀರಾ. ಸೊ ಟೋಟಲ್ ನಿಮ್ಮ ಎಕ್ಸ್ಪೆನ್ಸಸ್ ನೀಡ್ಸಿಗೆ, ಇದೆಲ್ಲ ನೀಡ್ಸ್ ಫಸ್ಟ್ ಕೆಟಗರಿ ಅಂದರೆ ನೀಡ್ಸಿಗೆ 1,00,000 ನೀವು ಸ್ಪೆಂಡ್ ಮಾಡ್ತೀರಾ. ನೆಕ್ಸ್ಟ್ ವಾಂಟ್ಸಿಗೆ ಏನೇನು ಸ್ಪೆಂಡ್ ಮಾಡ್ತೀರಾ ಅಂದರೆ, ಫ್ರೆಂಡ್ಸ್ ಜೊತೆಗೆ ಡೈನಿಂಗ್ ಔಟ್ ಆದರೆ ಅರೌಂಡ್ 7,000, ಯಾವುದಾದ್ರು ಮೂವೀಸಿಗೆ ಅಥವಾ ಯಾವುದಾದ್ರೂ ಹಾಬೀಸ್ ಎಂಟರ್ಟೈನ್ಮೆಂಟಿಗೆ ಹೋದರೆ 3,000, ಶಾಪಿಂಗಿಗೆ 4,000, ಗಿಫ್ಟ್ ಆ್ಯಂಡ್ ಡೊನೇಷನ್ಸ್ ನಿಲ್ ಅಂತ ತಗೊಂಡ್ರೆ, ಟ್ರಾವೆಲಿಂಗಿಗೆ 4,000, ಹಾಗೆ ಅದರ್ ವಾಂಟ್ಸಿಗೆ 5,000. ಸೊ ಅರೌಂಡ್ 23,000 ನೀವು ವಾಂಟ್ಸಿಗೆ ಸ್ಪೆಂಡ್ ಮಾಡಿದ್ರೆ, ನೆಕ್ಸ್ಟ್ ಕಲ್ಚರಲ್ ಆಕ್ಟಿವಿಟೀಸ್ ಅಂದರೆ ಯಾವುದಾದ್ರೂ ಮ್ಯೂಸಿಕ್ ಈವೆಂಟಿಗೆ ನೀವು ಹೋಗಿ ಅಲ್ಲಿ ಒಂದು 5,000 ಸ್ಪೆಂಡ್ ಮಾಡಿದ್ರೆ ನಿಮ್ಮ ಟೋಟಲ್ ಕಲ್ಚರ್ ಎಕ್ಸ್ಪೆನ್ಸಸ್ 5,000 ಆಗುತ್ತೆ. ನೆಕ್ಸ್ಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾವುದಾದ್ರೂ ಮೆಡಿಕಲ್ ಎಮರ್ಜೆನ್ಸೀಸ್ ಬಂದು ಅದಕ್ಕೆ 8,000, ಅದೇ ಥರ ನಿಮ್ಮ ಕಾರ್ ರಿಪೇರಿಗೆ 2,000 ನೀವು ಎಕ್ಸ್ಪೆನ್ಸನ್ನು ಇನ್ಕರ್ ಮಾಡಿದ್ರೆ ನಿಮ್ಮ ಟೋಟಲ್ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆನ್ಸಸ್ 10,000 ಆಗುತ್ತೆ. ಸೊ ನಿಮ್ಮ ಟೋಟಲ್ ನೀಡ್ಸಿಗೆ ನೀವು ಸ್ಪೆಂಡ್ ಮಾಡಿರುವಂಥದ್ದು 1,00,000, ವಾಂಟ್ಸಿಗೆ 23,000, ಕಲ್ಚರಿಗೆ 5,000, ಹಾಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ 10,000. ಸೊ ಟೋಟಲ್ ನೀವು 1,38,000 ಎಕ್ಸ್ಪೆನ್ಸಸ್ಸನ್ನು ಇನ್ಕರ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಸೊ ಈಗ ನಿಮ್ಮ ಸೇವಿಂಗ್ಸ್ ಎಷ್ಟಾಗುತ್ತೆ? ನಿಮ್ಮ ಇನ್ಕಮ್ 1,80,000ದಿಂದ ನಿಮ್ಮ ಟೋಟಲ್ ಎಕ್ಸ್ಪೆನ್ಸಸ್ 1,38,000 ಡಿಡಕ್ಟ್ ಮಾಡಿದಾಗ 42,000 ನಿಮ್ಮ ಟೋಟಲ್ ಸೇವಿಂಗ್ಸ್ ಆಗುತ್ತೆ. ಸೊ ಈಗ ನೀವು ಇದನ್ನ ನಿಮ್ಮ ಸೇವಿಂಗ್ಸ್ ಗೋಲ್ ಜೊತೆಗೆ ಕಂಪೇರ್ ಮಾಡಿದ್ರೆ, ನೀವು ಫಸ್ಟಿಗೆ ಸೆಟ್ ಮಾಡಿದಂತಹ ಗೋಲ್ 50,000 ಆಗಿತ್ತು. ಈಗ ನೀವು ಸೇವ್ ಮಾಡಿರುವಂಥದ್ದು 42,000 ಆಗಿದೆ. ಸೊ ನಾವು 8,000 ಇನ್ನೂ ಶಾರ್ಟ್ ಇದ್ದೇವೆ. ಇದೊಂದು ಒಳ್ಳೆಯ ಅಚೀವ್ಮೆಂಟ್ ಆಗಿದೆ. ಆದರೆ ನೀವು ಇನ್ನೂ ನಿಮ್ಮ ಎಕ್ಸ್ಪೆನ್ಸಸ್ಸನ್ನು ಯಾವ ರೀತಿ ಕಟ್ ಡೌನ್ ಮಾಡಿ ನಿಮ್ಮ ಗೋಲನ್ನು ನೀವು ರೀಚ್ ಆಗ್ಬೋದು ಅನ್ನೋದನ್ನು ನೀವು ಅನಲೈಸ್ ಮಾಡಬೇಕು. ಸೊ ಇಲ್ಲಿ ನೀವು ಇನ್ನೂ 4 ಕ್ವೆಶನ್ಸನ್ನು ಆನ್ಸರ್ ಮಾಡಬೇಕಾಗುತ್ತೆ. ಏನಂದರೆ, ನೀವು ನಿಮ್ಮ ಬಜೆಟ್ ಒಳಗೆ ಆಪರೇಟ್ ಮಾಡಿದ್ದೀರಾ? ಈ ತಿಂಗಳು ನಿಮಗೆ ಬಂದಂತಹ ದೊಡ್ಡ ಎಕ್ಸ್ಪೆನ್ಸ್ ಯಾವುದು? ನೀವು ಇನ್ನೂ ಯಾವ ರೀತಿ ಎಕ್ಸ್ಪೆನ್ಸಸ್ಸನ್ನು ಆಪ್ಟಿಮೈಸ್ ಮಾಡ್ಬೋದು? ಹಾಗೆ ನಿಮ್ಮ ಫಿನಾನ್ಷಿಯಲ್ ಹ್ಯಾಬಿಟ್ಸನ್ನು ನೆಕ್ಸ್ಟ್ ಮಂತ್ ಯಾವ ರೀತಿ ನೀವು ಇಂಪ್ರೂವ್ ಮಾಡ್ಬೋದು ಅನ್ನುವಂಥದ್ದು. ಸೊ ನಿಮಗೂ ಈ ಮಂತ್ಲಿ ಬಜೆಟನ್ನು ಪ್ರಿಪೇರ್ ಮಾಡಬೇಕು ಅನ್ನೋದಾದರೆ, ನೀವು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ಲಿಂಕನ್ನು ಕ್ಲಿಕ್ ಮಾಡೋದ್ರಿಂದ ನೀವು ಈ ಟೆಂಪ್ಲೇಟನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಈ ಟೆಂಪ್ಲೇಟನ್ನು ನೀವು ಇನ್ನೂ ಕಸ್ಟಮೈಸ್ ಮಾಡಿ ನಿಮಗೆ ಬೇಕಾದ ರೀತಿಯಲ್ಲಿ ನೀವು ಅದನ್ನು ಅರೇಂಜ್ ಮಾಡ್ಕೊಳ್ಬೋದು. ಸೊ ಈಗ ಕೊನೆಯದಾಗಿ ಈ ಕಾಕಿಬೋ ಮೆಥಡ್ನ ಅಡ್ವಾಂಟೇಜಸ್ ಹಾಗೂ ಡಿಸ್ಅಡ್ವಾಂಟೇಜಸ್ ಅನ್ನು ನೋಡೋಣ. ಮೊದಲನೇದಾಗಿ ಅಡ್ವಾಂಟೇಜಸ್ ಅನ್ನು ನೋಡೋಣ. ಮೊದಲನೇದಾಗಿ ಇದು ನಿಮ್ಮ ಸ್ಪೆಂಡಿಂಗ್ ಹ್ಯಾಬಿಟ್ಸ್ ಬಗ್ಗೆ ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡುತ್ತೆ. ಎರಡನೆಯದು, ನಿಮ್ಮ ಇನ್ಕಮ್, ಎಕ್ಸ್ಪೆನ್ಸಸ್ ಹಾಗೂ ಸೇವಿಂಗ್ಸ್ ಗೋಲ್ಸ್ ಬೇಸಿಸ್ ಮೇಲೆ ಬಜೆಟ್ ಅನ್ನು ಮಾಡೋದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಇದರಿಂದ ನಿಮ್ಮ ಫಿನಾನ್ಷಿಯಲ್ ಪ್ಲಾನಿಂಗ್, ಇನ್ವೆಸ್ಟ್ಮೆಂಟ್ಸ್ ಹಾಗೂ ಎಮರ್ಜೆನ್ಸೀಸ್ಗಳಿಗೆ ಸೇವ್ ಮಾಡೋದು ಕೂಡ ಈಸಿ ಆಗುತ್ತೆ. ಈ ಮೆಥಡ್ನಲ್ಲಿ ನಿಮ್ಮ ಎಕ್ಸ್ಪೆನ್ಸಸ್ಗಳನ್ನು 4 ಕ್ಯಾಟಗರೀಸ್ ಅಲ್ಲಿ ಬೈಫಿಕೇಟ್ ಮಾಡೋದ್ರಿಂದ ನಿಮ್ಮ ಫಿನಾನ್ಸಸ್ ಕೂಡ ಸಿಂಪ್ಲಿಫೈ ಆಗುತ್ತೆ. ಅದಲ್ಲದೆ ಇದು ಮೈಂಡ್ಫುಲ್ ಸ್ಪೆಂಡಿಂಗ್ ಅನ್ನ ಎನ್ಕರೇಜ್ ಮಾಡಿ ಇಂಪಲ್ಸಿವ್ ಬೈಯಿಂಗ್ ಅನ್ನ ಕಮ್ಮಿ ಮಾಡುತ್ತೆ. ನೆಕ್ಸ್ಟ್, ಇದರ ಡಿಸ್ಅಡ್ವಾಂಟೇಜಸ್ ಏನು ಅಂತ ನೋಡೋಣ. ಇದರ ಮೇನ್ ಡಿಸ್ಅಡ್ವಾಂಟೇಜ್ ಏನಂದರೆ, ಇಲ್ಲಿ ನಿಮ್ಮ ಪ್ರತಿಯೊಂದು ಇನ್ಕಮ್ ಹಾಗೂ ಎಕ್ಸ್ಪೆನ್ಸಸ್ಸನ್ನು ಮ್ಯಾನ್ಯುವಲ್ ಆಗಿ ಟ್ರ್ಯಾಕ್ ಮಾಡಬೇಕಾಗುತ್ತೆ. ಇದು ತುಂಬ ಟೈಮ್ ಕನ್ಸ್ಯೂಮಿಂಗ್, ಹಾಗೆ ಇದಕ್ಕೆ ಕನ್ಸಿಸ್ಟೆಂಟ್ ಎಫರ್ಟ್ ಕೂಡ ಬೇಕಾಗುತ್ತೆ. ಎರಡನೇದು, ಈ ಮೆಥಡಲ್ಲಿ ತುಂಬ ಡೀಟೇಲ್ಡ್ ಆಗಿ ರೆಕಾರ್ಡನ್ನು ಇಟ್ಕೋಬೇಕಾಗುತ್ತೆ. ಇದು ಕೆಲವರಿಗೆ ಕಷ್ಟ ಆಗ್ಬೋದು. ಮೂರನೇದು, ಇಲ್ಲಿ ಇನ್ವೆಸ್ಟ್ಮೆಂಟ್ ಹಾಗೂ ರಿಟೈರ್ಮೆಂಟ್ ಪ್ಲಾನಿಂಗ್ಗೆ ಕಮ್ಮಿ ಫೋಕಸ್ ಕೊಡಲಾಗುತ್ತೆ. ಸೊ ನಿಮಗೆ ಸೇವಿಂಗ್ಸ್ ಮಾಡೋದು ಒಂದು ದೊಡ್ಡ ಚಾಲೆಂಜ್ ಆಗಿದ್ರೆ ನೀವು ಕಾಕಿಬೋ ಮೆಥಡನ್ನು ಫಾಲೋ ಮಾಡ್ಬೋದು. ಇದು ಜಪಾನೀಸಿಗೆ ಒಂದು ಸಕ್ಸಸ್ಫುಲ್ ಬಜೆಟಿಂಗ್ ಸಿಸ್ಟಮ್ ಆಗಿ ಪ್ರೂವ್ ಆಗಿದೆ. ಸೊ ನಿಮಗೂ ಈ ಮೆಥಡ್ ಯೂಸ್ ಆಗಿದ್ರೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ನಾವು ಮಾಡುವಂತಹ ಎಲ್ಲ ವಿಡಿಯೋಗಳು ಎಜುಕೇಷನ್ ಪರ್ಪಸ್ಗೆ ಮಾತ್ರ. ಇದು ಯಾವುದೇ ರೀತಿಯ ಬೈಸೆಲ್ ರೆಕಮೆಂಡೇಶನ್ ಅಲ್ಲ. ಮತ್ತೆ ಬರ್ತೀವಿ ಇನ್ನಷ್ಟು ಇನ್ಫಾರ್ಮೇಟಿವ್ ಕಂಟೆಂಟ್ಗಳೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.